ಸಂಗಮಕ್ಕೆ ಮಾಡುವ ನೀಡುವ ನಿಜಗುಣ ಉಳ್ಳೊಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅಂತ ವಚನ. ಇಲ್ಲಿ ವಚನದ ಉದ್ದೇಶ ಏನು ಅಂತ ಕೇಳಿದ್ರೆ, ಮಾಡೋ ಕೆಲಸದೊಳಗ ಮನಸ್ಸಿರ್ಬೇಕಾಗ್ತದ ಅಂತ. ಈಗೆಲ್ಲ ನಾವು ಪ್ರವಚನ ಕೇಳೋದು ಎದಕ್ಕಾಗಿ? ಏನ ಶರೀರಕ್ಕೆ ಸಂಸ್ಕಾರ ಕೊಡ್ಲಾಕ ಪ್ರವಚನ ಬೇಕೋ, ಏನ ಮನಸ್ಸಿಗೆ ಸಂಸ್ಕಾರವನ್ನು ಕೊಡ್ಲಿಕ್ಕೆ ಪ್ರವಚನ ಬೇಕು. ಈ ಸತ್ಸಂಗ, ಶಾಸ್ತ್ರ, ಭಗವತ್ ಚಿಂತನ, ಪಾರಮಾರ್ಥ ಜೀವನ ಬೇಕಾದದ್ದು ಏನು ಶರೀರಕ್ಕೋ ಏನ್ ಮನುಷ್ಯಗೋ? ಯಾರಿಗೆ ಬೇಕಾಗ್ಯದ? ಏನು ಹೊಲಸಾಗ್ಯದ ಅದನ್ನ ನಾವು ಸ್ವಚ್ಛ ಮಾಡ್ಕೋಬೇಕು, ಹೌದಿಲ್ಲ? ಈ ಮನುಷ್ಯನೊಳಗೆ ಏನದಾವ ಅಂದ್ರೆ ದೋಷಗಳದಾವ. ಅವೆಲ್ಲ ನಿಮಗೆ ಗೊತ್ತದಾವ. ಒಂದು ಮಲದೋಷ ಅಂತದ, ಒಂದು ವಿಕ್ಷೇಪ ದೋಷ ಅಂತದ, ಇನ್ನೊಂದು ಆವರಣ ದೋಷ ಅಂತದ. ಮಲದೋಷ ಅಂತ ಎದಕ್ಕೆ ಅನ್ನಬೇಕಂದ್ರೆ ಮಲನಾಂ ಪಾಪಕ ಹೈ, ಅನಂತ ಜನ್ಮ ಜನ್ಮಾದಿಗಳಲ್ಲಿ ಮಾಡಿದಂತ ಪಾಪದ ಸಂಚಯ ಏನೈತಲ್ಲ ಅದಕ್ಕೇನಂತಾರ ಅಂದ್ರೆ ಮಲದೋಷ ಅಂತ ಕರೀತಾರೆ. ಆ ಮಲದೋಷ ಏನ್ ಮಾಡುತ್ತದಂದ್ರೆ ಮನುಷ್ಯನಿಗೆ ದುಃಖ ಕೊಡುತ್ತದೆ. ನಮಗ ದುಃಖ ಆಗಬೇಕಾಗಿತ್ತಂದ್ರ, ತ್ರಾಸ ತೊಂದರೆ ಬರಬೇಕಾಗಿತ್ತಂದ್ರ ನಮಗ್ ಗೊತ್ತಾಗೋದಿಲ್ಲ. ಯಾರಿಂದ ನಮಗ ದುಃಖ ಬಂತಂತ ಗೊತ್ತಾಗೋದಿಲ್ಲ. ಪೂರ್ವ ಜನ್ಮ ಕೃತಂ ಪಾಪಂ ಪುತ್ರ ರೂಪೇಣ ಪೀಡ್ಯತೆ, ಮಿತ್ರ ರೂಪೇಣ ಪೀಡ್ಯತೆ, ಭಾರ್ಯ ರೂಪೇಣ ಪೀಡ್ಯತೆ, ಧನ ರೂಪೇಣ ಪೀಡ್ಯತೆ. ನಮಗೆ ಏನೇನು ತ್ರಾಸಕ್ಕವಲ್ಲ ಎಲ್ಲ ತ್ರಾಸಗಳು ಆಗಲಿಕ್ಕೆ ಕಾರಣವಾದದ್ದು ಯಾವುದಾದರೂ ಇತ್ತು ಅಂದ್ರೆ ಅದು ಪಾಪ. ಪಾಪದಿಂದ ನಮಗ ತ್ರಾಸ ಆಗ್ತದೆ, ನಮಗ್ ಗೊತ್ತಾಗೋದಿಲ್ಲ. ಅವರಿಂದ ತ್ರಾಸಾತು, ಇವರಿಂದ ತ್ರಾಸಾತು, ಅವರು ನಮಗ ತ್ರಾಸ ಮಾಡಿದ್ರಂತ ಅಂತೀವು. ಆದ್ರೆ ನಿಜವಾಗಿ ವಿಚಾರ ಮಾಡಿದ್ದು ಯಾವುದು, ತ್ರಾಸ ಕೊಟ್ಟದ್ದು ಯಾವುದರ ಇತ್ತು ಅಂದ್ರೆ ಅದು ಪಾಪ. ಇಂಥ ಪಾಪ ದೋಷ ಎಲ್ಲದ ಅಂದ್ರೆ ಮನಸ್ಸಿನಲ್ಲೇ. ಇನ್ನೊಂದು ವಿಕ್ಷೇಪ ದೋಷ ಅಂತದ, ಅದು ಮನಸ್ಸಿನ ಚಾಂಚಲ್ಯ. ಏನ್ ಮಾಡೋದಿಲ್ಲ, ಚಂಚಲ ವೃತ್ತಿ ಏನ್ ಮಾಡೋದಿಲ್ಲ, ಮನುಷ್ಯನಿಗೆ ಏಕಾಗ್ರತೆಯನ್ನ ತಂದು ಕೊಡೋದಿಲ್ಲ. ಹಲವಾರು ಕಡೆ 10 ಕಡೆ ಹರಿಯತಕ್ಕಂತ ಮನಸ್ಸು. ಅದಕ್ಕೆ ಹೇಳಕತ್ತಾರವರು, ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ. ಶಾಸ್ತ್ರ ಕೇಳಕ್ ಬರಂಗಿಲ್ಲೇನೋ ಬಂದ, ಕುಂತಿಲ್ಲೇನೋ ಕುಂತ, ತಲೆ ಅಳಗಾಡ್ಸಂಗಿಲ್ಲೇನೋ ಅಳಗಾಡ್ಸಕತ್ತೇನ. ಆದ್ರೆ ಚಿತ್ತ ಎಲ್ಲದ ಅಂದ್ರೆ ಮನಿ ಕಡೆ. ದನ ಕಟ್ಟಿ ಬನ್ಯೋ ಬಿಚ್ಚಿ ಬನ್ಯೋ, ಹೌದು. ಅವುಗಳು ಹಾಲು ಕಾಶಿ ಬನ್ಯೋ ಹಂಗ ಬನ್ಯೋ, ಸೊಸಿ ಮ್ಯಾಗ ಬಿಟ್ಟು ಬನ್ನಿ, ಎಲ್ಲಿ ಬಾಳಟ್ಟ ಹಾಕಿ ಚಹಾ ಮಾಡ್ಕೊಂಡು ಕುಡಿದ್ಲೋ ಏನೋ. ಇದೆಲ್ಲ ಏನಾಕೈತಿ, ಹಿಂಗೆ ಹಾಕಿರ್ತೈತಿ ನೋಡು. ಇದಕ್ಕ ಏನಂತ ಕರಿಬೇಕಂದ್ರೆ, ಬಂದು ಕುಂತೀವು ಮಾಡಾಕತ್ತೀವು, ಆ ಮಾಡತಕ್ಕಂತ ಕೆಲಸದೊಳಗ ಮನಸ್ಸು ಇತ್ತು ಅಂದ್ರೆ ಮನಸ್ಸಿನ ದೋಷ ನಿವೃತ್ತಿ ಆಗ್ತದೆ. ಏನು ಮಾಡೋ ಕೆಲಸದೊಳಗ ಮನ್ ಮಧುರ ದಿಲ್ ದ್ವಾರಕ ಕಾಯಿ ಕಾಸಿ ಜಾನ್ ದಸ್ಸ ದ್ವಾರ ಮೇ ತಾಮೈ ಜ್ಯೋತಿ ಪಿಚಾನ್ ಅಂತ ತಿಳ್ಕೊಂಡು ಕಬೀರದಾಸರ ಮಾತನ್ನ ಹೇಳ್ತಾರೆ. ಮನ್ ಮಧುರ, ಮನಸ್ಸು ಅನ್ನೋದು ಮಧುರೆ ಅದ. ಮಧುರೆಯಲ್ಲಿ ಕೃಷ್ಣ ಪರಮಾತ್ಮನೇ, ಬುದ್ಧಿಯಲ್ಲಿ ದ್ವಾರಕ ಅದ, ದ್ವಾರಕೆಯಲ್ಲಿ ದ್ವಾರಕೇಶ್ವರ ಇರ್ತಾ ಇದ್ದಾನೆ. ಕಾಯಿ ಕಾಶಿ ಜಾನ್, ಈ ದೇಹ ಅನ್ನೋದು ಕಾಶಿ ಪಟ್ಟಣದ. ದಸ ದ್ವಾರಕೆ ದೇಹ ಮೇ, 10 ಬಾಗಿಲದಿಂದ ಕೂಡಿದಂತ ಈ ದೇಹದೊಳಗ ತಾಮೈ ಜ್ಯೋತಿ ಪಿಚಾನ್, ಇದರೊಳಗ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಒಬ್ಬ ಆತ್ಮ ಅದಾನ. ಅವನು ನೋಡು ಹೇಳ್ತಾರ, ತನುವಿನೊಳಗ ಹಸು, ಹಸುವಿನೊಳಗಿಹ ಮನ, ಮನದೊಳಗಿಹ ಪ್ರಾಣ, ಪ್ರಾಣದೊಳಗಿಹ ಕರ್ತೃ, ಕರ್ತೃವಿನೊಳಗಿಹ ಭೋಗ,
ಮನಸ್ಸಿಗೆ ಮಧುರೆ ಅಂತ ಕರ್ಕೊಂಡು ಬಂದ್ರು. ಮನಸ್ಸಿಗೆ ಕೃಷ್ಣನ ವಾಸ